ಹಾಗೂ ಆದಮೇಲೆ ನನ್ನ ಬೆಳಗಿನ ರೂಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಒಂದು 8ರಿಂದ 10 ದಳದಷ್ಟು ಕರಿಬೇವನ್ನ ತಿಂದ ನಂತರ ರಾತ್ರಿನೇ ನೆನೆಸಿಟ್ಟಿರುವಂಥ ಮೆಂತೆಕಾಳು ನೀರು ಜೊತೆಗೆ ಮೆಂತೆಕಾಳನ್ನ ಅಗದು ನುಂಗ್ತೀನಿ. ಈ ಕಾಳಲ್ಲಿ ಹೆಚ್ಚಾಗಿ ಐರನ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಹಾಗೆ ವಿಟಮಿನ್ಸ್ ಲೈಕ್ ಎ, ಬಿ, ಸಿ ಮತ್ತು ಕೆ ಸುಮಾರಷ್ಟು ಮಿನರಲ್ಸ್ ಕಂಟೆಂಟ್ಗಳಿರುತ್ತೆ. ಇದರಿಂದ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಹಾಲುಣಿಸುವಂಥ ತಾಯಂದ್ರಿಗೆ ಮಿಲ್ಕ್ ಸಪ್ಲೈ ಕೂಡ ಚೆನ್ನಾಗಿ ಪ್ರೊವೈಡ್ ಮಾಡುತ್ತೆ. ಇವತ್ತಿನ ಬೆಳಗ್ಗೆ ತಿಂಡಿಗೆ ಒಂದು ಒಳ್ಳೆ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಚಾಪರ್ಗೆ ರಾತ್ರಿನೇ ನೆನೆಸಿಟ್ಟಿರುವಂಥ ಹೆಸರು ಕಾಳು, ಸ್ವಲ್ಪ ಬೆಳ್ಳುಳ್ಳಿ, ಒಂದೆರಡು ಹಸಿರು ಮೆಣಸಿನಕಾಯಿನ ಚೆನ್ನಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಬೌಲ್ಗೆ ಚಾಪ್ ಮಾಡಿ ಇಟ್ಕೊಂಡಿರೋ ಹೆಸರು ಕಾಳು, ನಂತರ ತೋರಿದಿರೋ ಕ್ಯಾರೆಟ್, ಬೀಟ್ರೂಟ್ ಹಾಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಉಪ್ಪು, ನಂತರ ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನು ಸೇರಿಸಿ ಸ್ವಲ್ಪ ನೀರನ್ನ ಸೇರಿಸಿ ಅದಕ್ಕೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಕಾಬೂಲ್ ಕಡಲೆಕಾಳನ್ನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೆ, ಅದರಲ್ಲಿ ಸ್ವಲ್ಪ ಸಲಾಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಸುಮಾರಷ್ಟು ಜನ ಕಾಮೆಂಟ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತೇನೆ ಇದ್ರಿ. ನಿಮ್ಮೆಲ್ಲ ಕ್ವೆಶ್ಚನ್ಗಳಿಗೆ ನಾನು ಯೂಟ್ಯೂಬಲ್ಲಿ ಲೆಂತಿ ವ್ಲಾಗಲ್ಲಿ ಉತ್ತರನ ನೀಡಿದ್ದೀನಿ. ನನ್ನ ಬಯೋದಲ್ಲಿ ಲಿಂಕ್ ಇದೆ, ಸಮಯ ಆಯಿತು ಅಂತ ಹೇಳಿದ್ರೆ ಅದನ್ನ ಒಂದ್ಸಲ ಚೆಕ್ ಮಾಡಿ. ಮಗುಗೆ ಬೆಳಗ್ಗೆನೆ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತೀವಿ. ಅದಾದಮೇಲೆ ಮಧ್ಯಾಹ್ನ ಒಟ್ಟಿಗೆಗೂ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಇನ್ನು ಚೀಲ ಪ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದಲ್ವ ಅದನ್ನ ಚೆನ್ನಾಗಿ ಕೈಯಲ್ಲೇ ತೊಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಳ್ಳನ್ನು ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಹೆಲ್ತಿಯಾಗಿರುವಂಥ ಹೆಸರುಕಾಳು ಚೀಲ ರೆಡಿ ಆಗಿಬಿಡುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬಾ ಹೆಲ್ತಿ ಆಗಿ ತುಂಬಾ ರುಚಿಯಾಗೂ ಕೂಡ ಇರುತ್ತೆ.